ನಮಸ್ಕಾರ. ಚಂದನವನದ ಕಲರ್ಫುಲ್ ಸುದ್ದಿಗಳು, ಗಾಂಧಿನಗರದ ಗಲ್ಲಿಗಳ ಗಾಸಿಪ್ಗಳು, ಸಿನಿ ತಾರೆಯರ ಹೊಸ ಸಿನಿಮಾಗಳು, ಪ್ರತಿ ಶುಕ್ರವಾರದ ಸಿನಿಮಾ ಭವಿಷ್ಯ, ಸಿನಿ ಸುದ್ದಿಯೊಂದಿಗೆ ಫಿಲ್ಮಿ ಬಜಾರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಗಂಗಾ ಜಾಧವ್. ಕನ್ನಡ ಚಿತ್ರರಂಗದ ಗೋಲ್ಡನ್ ಸ್ಟಾರ್, ಮಳೆ ಹುಡುಗ ಅಂತಲೇ ಜನಪ್ರಿಯರಾಗಿರುವ ಗಣೇಶ್ ತಮ್ಮ ವಿಶಿಷ್ಟ ಮ್ಯಾನರಿಸಂ, ಟೈಮಿಂಗ್ನಿಂದಲೇ ಹಾಗೂ ರೊಮ್ಯಾಂಟಿಕ್ ಡೈಲಾಗ್ಗಳ ಮೂಲಕ ಅಪಾರ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಕಳೆದ 2 ದಶಕಗಳಿಂದ ತಮ್ಮ ಶೈಲಿಯಲ್ಲಿಯೇ ಪ್ರೇಕ್ಷಕರನ್ನ ರಂಜಿಸುತ್ತಾ ಬಂದಿದ್ದಾರೆ. ಸದ್ಯ ಅವರಿಗೆ 47ನೇ ವರ್ಷ ಗೋಲ್ಡನ್ ಟೈಮ್. ಹಾಗಿದ್ರೆ ಮುಂದಿನ ಸಿನಿಮಾಗಳು ಯಾವುವು? ಎಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಮಳೆ ಹುಡುಗನ ಭರ್ಜರಿ ಲೈನ್ಅಪ್, ಗಣೇಶ್ ಈಗ ಮತ್ತೆ ಗೋಲ್ಡನ್ ಟೈಮ್. ಸ್ಯಾಂಡಲ್ವುಡ್ ಸಿನಿಮಾ ಮಂದಿ ಗಣೇಶ್ ಕಾಲ್ ಶೀಟ್ಗಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ. ಇಂದು ಗೋಲ್ಡನ್ ಸ್ಟಾರ್ ಗಣೇಶ್ 47ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಗಣೇಶ್ ಹಾಗೂ ಅವರ ಅಭಿಮಾನಿಗಳು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಅದೇ ಇನ್ನೊಂದು ಕಡೆ ಸ್ಯಾಂಡಲ್ವುಡ್ ಸಿನಿಮಾ ಮಂದಿ ಗಣೇಶ್ ಕಾಲ್ ಶೀಟ್ಗಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಭರ್ಜರಿ ಯಶಸ್ಸಿನ ಬಳಿಕ ಗಣೇಶ್ ಕೈಯಲ್ಲಿ ಸಾಲು ಸಿನಿಮಾಗಳಿವೆ. ಹುಟ್ಟುಹಬ್ಬಕ್ಕೆ ಇನ್ನೊಂದಿಷ್ಟು ಹೊಸ ಸಿನಿಮಾಗಳು ಅನೌನ್ಸ್ ಆಗಿವೆ. ಹೌದು, ಸದ್ಯ ಗಣೇಶ್ ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಬ್ಯುಸಿಯಾಗಿರುವ ನಟ ಎನ್ನಬಹುದು. ಸೆಂಚುರಿ ಸ್ಟಾರ್ ಶಿವಣ್ಣಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ಮಾಸ್ ಕಥೆಗಳಿಂದ ಹಿಡಿದು ಕ್ಲಾಸಿಕ್ ಫ್ಯಾಮಿಲಿ ಎಂಟರ್ಟೈನರ್ಗಳವರೆಗೆ ಗಣೇಶ್ ಸಿನಿಮಾಗಳು ಲೈನಪ್ ಆಗಿದೆ. ಹಾಗಿದ್ರೆ ಆ ಸಿನಿಮಾಗಳು ಯಾವುವು? ಅವುಗಳ ವಿಶೇಷತೆ ಏನು? ಮುಂದಿದೆ ಅಪ್ಡೇಟ್. ಬಹದ್ದೂರ್ ಚೇತನ್ ನಿರ್ದೇಶನದ ಸಿನಿಮಾ ಬಹದ್ದೂರ್, ಭರ್ಜರಿ ಹಾಗೂ ಭರಾಟೆಯಂತಹ ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟಿರುವ ನಿರ್ದೇಶಕ ಬಹದ್ದೂರ್ ಚೇತನ್. ಮಾಸ್ ಆಕ್ಷನ್ ಸಿನಿಮಾಗಳ ನಿರ್ದೇಶಕ ಚೇತನ್ ಕುಮಾರ್ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಕಾಂಬಿನೇಷನ್ ನಲ್ಲಿ ಸಿನಿಮಾ ಒಂದು ಬರ್ತಾ ಇದೆ. ಗಣೇಶ್ ಕ್ಲಾಸ್ ಇಮೇಜ್ಗೆ ತಕ್ಕಂತೆ ಚೇತನ್ ಮಾಸ್ ಎಲಿಮೆಂಟ್ಸ್ ಸೇರಿಸಿ ಸಿನಿಮಾ ಮಾಡುತ್ತಿದ್ದಾರೆ. ಸದ್ಯಕ್ಕಿನ್ನೂ ಟೈಟಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಇದು ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸುವ ಎಲ್ಲ ಸಾಧ್ಯತೆಗಳಿವೆ. ಇನ್ನು ಬೃಂದವಿಹಾರಿ, ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಯಶಸ್ಸಿನ ಬಳಿಕ ಇದೇ ಕಾಂಬಿನೇಷನ್ ನಲ್ಲಿ ಬರ್ತಾ ಇರುವ ಮತ್ತೊಂದು ಸಿನಿಮಾ ಬೃಂದವಿಹಾರಿ. ಗಣೇಶ್ ಹಾಗೂ ನಿರ್ದೇಶಕ ಶ್ರೀನಿವಾಸ್ ರಾಜು ಅವರ ಕಾಂಬಿನೇಷನ್ ಮತ್ತೆ ಮೋಡಿ ಮಾಡುತ್ತಾ ಅನ್ನೋ ಕುತೂಹಲ ದುಪ್ಪಟ್ಟಾಗಿದೆ. ಗಣೇಶ್ ಮತ್ತೆ ರೊಮ್ಯಾಂಟಿಕ್ ಲವರ್ ಬಾಯ್ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರೋ ಹಾಡುಗಳು ಇದೊಂದು ಅಪ್ಪಟ ಪ್ರೇಮಕತೆ ಅನ್ನೋದನ್ನ ರಿವೀಲ್ ಮಾಡಿವೆ. ಜಾಂಗೋ ಕೃಷ್ಣಮೂರ್ತಿ ಅರಸು ಅಂತಾರೆ ನಿರ್ದೇಶನದ ಸಿನಿಮಾ ಕೆಲವು ತಿಂಗಳ ಹಿಂದಷ್ಟೇ ಸೆಟ್ಟೇರಿತ್ತು. ಅರಸು ಅಂತಾರೆ ಹಾಗೂ ಗಣೇಶ್ ಜೋಡಿಯ ಈ ಸಿನಿಮಾಗೆ ಜಾಂಗೋ ಕೃಷ್ಣಮೂರ್ತಿ ಅಂತ ಟೈಟಲ್ ಕೂಡ ಇಡಲಾಗಿತ್ತು. ಇದು ಗಣೇಶ್ ವೃತ್ತಿ ಬದುಕಿನಲ್ಲೇ ವಿಭಿನ್ನ ಸಿನಿಮಾ ಎನ್ನಲಾಗ್ತಾ ಇತ್ತು. ಸದ್ಯಕ್ಕೆ ಈ ಸಿನಿಮಾದ ಶೂಟಿಂಗ್ಗೆ ಬ್ರೇಕ್ ಬಿದ್ದಿದೆ ಎನ್ನಲಾಗಿದೆ. ಶೀಘ್ರದಲ್ಲಿಯೇ ಮತ್ತೆ ಆರಂಭವಾಗಬಹುದು. ಹೌದು, ಪೀನಾಕ ಗಣೇಶ್ ಕರಿಯರ್ನ ಮತ್ತೊಂದು ವಿಭಿನ್ನ ಸಿನಿಮಾ ಪೀನಾಕ. ಇದೊಂದು ಹೈ ವೋಲ್ಟೇಜ್ ಆಕ್ಷನ್ ಗ್ರಾಫಿಕ್ಸ್ ಓರಿಯೆಂಟೆಡ್ ಸಿನಿಮಾ ಆಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಶೈಲಿಯ ಈ ಸಿನಿಮಾದಲ್ಲಿ ಗಣೇಶ್ ಅವರನ್ನ ಬೇರೆ ಅವತಾರದಲ್ಲಿ ನೋಡಬಹುದು. ಇನ್ನು ತಮ್ಮ ಸುಖಾಗಮನ ಬಯಸುವ ಅಪ್ಪಟ ಕನ್ನಡ ಶೀರ್ಷಿಕೆಯ ಈ ಸಿನಿಮಾವನ್ನ ರಾಮೇನಹಳ್ಳಿ ಜಗನ್ನಾಥ ನಿರ್ದೇಶನ ಮಾಡುತ್ತಿದ್ದಾರೆ. ಗಣೇಶ್ ಅವರ ಸಿಗ್ನೇಚರ್ ಶೈಲಿಯ ಎಮೋಷನಲ್ ಡ್ರಾಮಾ ಇದಾಗಿದ್ದು ಚಿತ್ರೀಕರಣದ ಹಂತದಲ್ಲಿದೆ. ಇನ್ನು ಯೂನಿವರ್ಸ್ ಸಿನ್ಸಿಯರ್ಲಿ ರಾಮ್, ಗಣೇಶ್ ರಮೇಶ್ ಕಾಂಬಿನೇಷನ್ ಸಿನಿಮಾ ಯೂನಿವರ್ಸ್ ಸಿನ್ಸಿಯರ್ಲಿ ರಾಮ್. ವಿಖ್ಯಾತ್ ಈ ಸಿನಿಮಾವನ್ನ ನಿರ್ದೇಶನ ಮಾಡುತ್ತಿದ್ದು ಇನ್ನು ಈ ಶೂಟಿಂಗ್ ಹಂತದಲ್ಲಿದೆ. ಸ್ಯಾಂಡಲ್ವುಡ್ ಮೂಲಗಳ ಪ್ರಕಾರ ಕೆಲವು ತಿಂಗಳುಗಳಿಂದ ಶೂಟಿಂಗ್ ಸ್ಥಗಿತಗೊಂಡಿದ್ದು ಶೀಘ್ರದಲ್ಲಿಯೇ ಶುರುವಾಗುವ ಸಾಧ್ಯತೆ ಇದೆ. ಕನ್ನಡ ಚಿತ್ರರಂಗದ ಬ್ಯುಸಿಯೆಸ್ಟ್ ಕಲಾವಿದ ಶಿವರಾಜ್ ಕುಮಾರ್ ವರ್ಷಕ್ಕೆ 2-3 ಸಿನಿಮಾಗಳಲ್ಲಿ ನಟಿಸುವ ಪ್ರಯತ್ನ ಮಾಡುತ್ತಲೇ ಇರ್ತಾರೆ. ಕ್ಯಾನ್ಸರ್ ಚಿಕಿತ್ಸೆ ಕಾರಣಕ್ಕೆ ಶಿವಣ್ಣ ಕೊಂಚ ಬ್ರೇಕ್ ಪಡೆದುಕೊಂಡಿದ್ರು. 3 ತಿಂಗಳಲ್ಲಿ ಮತ್ತೆ ಸಿನಿಮಾ ಸೆಟ್ಗೆ ಮರಳಿದ್ರು. ಮತ್ತೆ ಸಾಲು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಮತ್ತೊಂದು ಸಿನಿಮಾ ಚಿತ್ರೀಕರಣ ಮುಗಿಸಿದ್ದಾರೆ. ಅರೆ, ಯಾವುದು ಆ ಸಿನಿಮಾ? ಫುಲ್ ಡೀಟೇಲ್ಸ್ ಇಲ್ಲಿದೆ. ಕನ್ನಡ ಚಿತ್ರರಂಗದ ಬ್ಯುಸಿಯೆಸ್ಟ್ ಕಲಾವಿದ ಶಿವರಾಜ್ ಕುಮಾರ್ ಸದ್ದಿಲ್ಲದೆ ಮತ್ತೊಂದು ಸಿನಿಮಾ ಚಿತ್ರೀಕರಣ ಮುಗಿಸಿದ ಶಿವಣ್ಣ ಶೀಘ್ರದಲ್ಲಿಯೇ ತೆರೆಗೆ. ಪೆದ್ದಿ ಚಿತ್ರದ ಗೌರವ್ ನಾಯ್ಡು ಪಾತ್ರದ ಮೂಲಕ ಶಿವಣ್ಣ ಇತ್ತೀಚೆಗೆ ಪ್ರೇಕ್ಷಕರ ಮುಂದೆ ಬಂದಿದ್ರು. ಇದೀಗ ಡ್ಯಾಡ್ ಸಿನಿಮಾ ಚಿತ್ರೀಕರಣ ಮುಗಿಸಿದ್ದಾರೆ. ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಲಭ್ಯವಾಗಿದೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಿತ್ರ ಸೆಟ್ಟೇರಿತ್ತು. ವರ್ಷ ಕಳೆಯುವ ಮುನ್ನವೇ ಸಿನಿಮಾ ಚಿತ್ರೀಕರಣ ಮುಕ್ತಾಯವಾಗಿದೆ.
ಮೈರಾ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಹರೀಶ್ ಪೆದ್ದಿ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಅನಿಲ್ ಕನ್ನೆಗಂಟಿ ಚಿತ್ರಕ್ಕೆ ಕತೆ ಚಿತ್ರಕತೆ ಬರೆದು ಆಕ್ಷನ್ ಕಟ್ ಹೇಳಲಿದ್ದಾರೆ. ಹೌದು, ಡ್ಯಾಡ್ ಚಿತ್ರದಲ್ಲಿ ಡಾಕ್ಟರ್ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ನಟಿಸಿದ್ದಾರೆ. ದಶಕಗಳ ಹಿಂದೆ ಗಡಿಬಿಡಿ ಕೃಷ್ಣ ಚಿತ್ರದಲ್ಲಿ ಸತಸ್ಕೋಪ್ ಹಿಡಿದಿದ್ರು. ಮತ್ತೆ ಈ ಚಿತ್ರದಲ್ಲಿ ಅದೇ ಪಾತ್ರ ನಿಭಾಯಿಸಿದ್ದಾರೆ. ಶರ್ಮಿಳಾ ಮಾಂಡ್ರೆ ಬೇಬಿ ನಕ್ಷತ್ರ, ಬಾಬು, ಮಲಯಾಳಂ ನಟ ಸೂರಜ್ ವೆಂಜರಮುಡು ಚಿತ್ರದ ತಾರಾಂಗಣದಲ್ಲಿದ್ದಾರೆ. ಮೈಸೂರು ಸೇರಿದಂತೆ ನಾನಾ ಭಾಗದಲ್ಲಿ ಚಿತ್ರೀಕರಣ ನಡೆದಿದ್ದು ಅರ್ಜುನ್ ಜನ್ಯ ಸಂಗೀತ ಚಿತ್ರಕ್ಕಿದೆ. ಎಸ್, ಡ್ಯಾಡ್ ಚಿತ್ರೀಕರಣ ಮುಗಿತು. ಪ್ರತಿಯೊಂದು ಆಕ್ಷನ್ ಒಂದು ಕನಸನ್ನ ಹೊತ್ತೊಯ್ತಾ ಇದೆ. ಪ್ರತಿ ಕಟ್ ಒಂದು ಪಾಠವನ್ನ ಹೊತ್ತುಕೊಂಡಿದೆ. ಚಿತ್ರೀಕರಣ ಮುಗಿದರೂ ಈ ಪ್ರಯಾಣವು ನನ್ನೊಂದಿಗೆ ಶಾಶ್ವತವಾಗಿ ಉಳಿಯುತ್ತದೆ. ಅದ್ಭುತ ಪಾತ್ರವರ್ಗ, ಸಿಬ್ಬಂದಿ ಹಾಗೂ ಈ ಚಿತ್ರವನ್ನ ನಂಬಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ನಮ್ಮ ಪ್ರೀತಿಯ ಶಿವಣ್ಣ ಅವರನ್ನ ನಿರ್ದೇಶಿಸಿರುವುದು ನನ್ನ ಸೌಭಾಗ್ಯ. ಕ್ಯಾಮ್ರಾ ರೋಲಿಂಗ್ ನಿಂತಿರಬಹುದು, ಆದ್ರೆ ಡ್ಯಾಡ್ ಹೃದಯ ಬಡಿತ ಈಗ ಪ್ರಾರಂಭವಾಗಿದೆ ಅಂತ ನಿರ್ದೇಶಕರು ಬರೆದುಕೊಂಡಿದ್ದಾರೆ. ಹೌದು, ತಂದೆ ಹಾಗೂ ಮಗಳ ಭಾವನಾತ್ಮಕ ಕತೆ ಡ್ಯಾಡ್ ಚಿತ್ರದಲ್ಲಿದೆ. ಬಾಲನಟಿ ನಕ್ಷತ್ರ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾಳೆ. ಶಿವಣ್ಣ ಹಾಗೂ ನಕ್ಷತ್ರ ದೃಶ್ಯಗಳೇ ಚಿತ್ರದ ಹೈಲೈಟ್ ಆಗಿರಲಿದೆ. ಸಖತ್ ಸ್ಟೈಲಿಶ್ ಅವತಾರದಲ್ಲಿ ಸೆಂಚುರಿ ಸ್ಟಾರ್ ನಟಿಸಿದ್ದಾರೆ. ಶರ್ಮಿಳಾ ಮಾಂಡ್ರೆ ನಾಯಕಿಯಾಗಿ ಬಣ್ಣ ಹಚ್ಚಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತೆಲುಗು ಹಾಗೂ ಮಲಯಾಳಂ ಭಾಷೆಗಳಿಗೆ ಸಿನಿಮಾ ಡಬ್ ಆಗಿ ತೆರೆಗೆ ಬರಲಿದೆ. ಎಸ್, ಎಮೋಷನ್ಸ್ ಜೊತೆಗೆ ಥ್ರಿಲ್ಲಿಂಗ್ ಅಂಶಗಳು ಡ್ಯಾಡ್ ಚಿತ್ರದಲ್ಲಿವೆ. ಇನ್ನೆರಡು ತಿಂಗಳಲ್ಲಿ ಸಿನಿಮಾ ಬಿಡುಗಡೆ ತಯಾರಿ ನಡೀತಾ ಇದೆ. ಮತ್ತೊಂದು ಕಡೆ ಪವನ್ ಒಡೆಯರ್ ನಿರ್ದೇಶನದ ಬೇಲ್ ಸಿನಿಮಾ ಸಹ ಶಿವಣ್ಣ ಮುಗಿಸಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ನಿರ್ಮಾಣದ ಈ ಸಿನಿಮಾ ಯಾವಾಗ ಶುರುವಾಯಿತು, ಯಾವಾಗ ಮುಗಿತು ಎನ್ನುವುದು ಬಹುತೇಕರಿಗೆ ಗೊತ್ತಿಲ್ಲ. ಜೈಲರ್ ಬಳಿಕ ತೆಲುಗು, ತಮಿಳು ಸಿನಿಮಾಗಳಲ್ಲೂ ಕೂಡ ಶಿವಣ್ಣ ನಟಿಸುತ್ತಿದ್ದಾರೆ. ಜೈಲರ್ 2 ಚಿತ್ರೀಕರಣ ಸಹ ಮುಗಿಸಿದ್ದಾರೆ. ಇನ್ನು ಸದ್ಯ ತೆಲುಗಿನಲ್ಲಿ ಗುಮ್ಮಡಿ ನರಸಯ್ಯ ಬಯೋಪಿಕ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಹೀರೋ ಆಗಿ ನಟಿಸುತ್ತಿದ್ದಾರೆ. ಆಂಧ್ರದ ಮಾದರಿ ರಾಜಕಾರಣಿ ಪಾತ್ರದಲ್ಲಿ ಶಿವಣ್ಣ ಬಣ್ಣ ಹಚ್ಚಿದ್ದಾರೆ. ತಮಿಳಿನಲ್ಲಿ ಇನ್ನೂ ಹೆಸರಿಡದ ಹೊಸ ಸಿನಿಮಾದಲ್ಲಿ ಶಿವಣ್ಣ ನಟಿಸುತ್ತಿದ್ದಾರೆ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಚಿತ್ರದಲ್ಲೂ ಕೂಡ ಏಜೆಂಟ್ ಪ್ರಕಾಶ್ ಆಗಿ ಶಿವಣ್ಣ ದರ್ಬಾರ್ ನಡೆಸೋಕೆ ಬರ್ತಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಹೊಸ ಪ್ರೋಮೋ ಬಿಡುಗಡೆಯಾಗಿದ್ದು ಅದರಲ್ಲಿರುವ ವಿಭಿನ್ನ ಎಚ್ಚರಿಕೆಯ ಸಂದೇಶ ಭಾರಿ ಚರ್ಚೆ ಹುಟ್ಟುಹಾಕಿದೆ. ಚಿತ್ರದ ಎ ಫೆರಿ ಟೇಲ್ ಫಾರ್ ಗ್ರೋನ್ ಆಪ್ಸ್ ಎಂಬ ಅಡಿಬರಹಕ್ಕೆ ತಕ್ಕಂತೆ ಕಥೆಯಲ್ಲಿ ಅತಿಯಾದ ಹಿಂಸಾಚಾರ ಹಾಗೂ ಬೋಲ್ಡ್ ಕಂಟೆಂಟ್ ಇರಲಿದೆ ಎಂಬುದನ್ನ ಚಿತ್ರತಂಡವೇ ನೇರವಾಗಿ ಸೂಚನೆ ನೀಡಿದೆ. ಹಿಂದಿನ ವಿವಾದಗಳು ಹಾಗೆ ಭವಿಷ್ಯದ ಸೆನ್ಸಾರ್ ಸಮಸ್ಯೆಗಳನ್ನ ತಪ್ಪಿಸಲು ಚಿತ್ರತಂಡ ಈ ಒಂದು ಮುನ್ನೆಚ್ಚರಿಕೆಯನ್ನ ವಹಿಸಿದೆ ಅಂತ ನೆಟ್ಟಿಗರು ಪತ್ತೆ ಹಚ್ಚಿದ್ದಾರೆ. ಅರೆ, ಏನಿದು ಸ್ಟೋರಿ, ನೀವೇ ನೋಡಿ. ಟಾಕ್ಸಿಕ್ ಟೀಸರ್ ನಲ್ಲಿ ಅಷ್ಟು ದೊಡ್ಡ ಎಚ್ಚರಿಕೆ ಕೊಡಲು ಇದೇ ದೊಡ್ಡ ಕಾರಣ ಪತ್ತೆ ಹಚ್ಚಿದ ನೆಟ್ಟಿಗರು ಹಿಂದಿನ ವಿವಾದಗಳ ಮುನ್ನೆಚ್ಚರಿಕೆ. ಎಸ್, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಹೊಸ ಟೀಸರ್ ಗಮನ ಸೆಳೆದಿದೆ. ಲೇಡೀಸ್ ಅಂಡ್ ಲೇಡೀಸ್ ಹೆಸರಿನಲ್ಲಿ ಬಿಡುಗಡೆಯಾಗಿದ್ದ ಈ ಟೀಸರ್ನಲ್ಲಿ ಎಲ್ಲಾ ಹೀರೋಯಿನ್ಗಳನ್ನ ಪರಿಚಯಿಸಲಾಗಿದೆ. ಅದರಲ್ಲಿರುವ ವಿಭಿನ್ನ ಡಿಸ್ಕ್ಲೈಮರ್ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಎಚ್ಚರಿಕೆ ಕೊಡಲು ಕಾರಣವನ್ನ ಫ್ಯಾನ್ಸ್ ಪತ್ತೆ ಹಚ್ಚಿದ್ದಾರೆ. ಹೌದು, ಲೇಡೀಸ್ ಅಂಡ್ ಲೇಡೀಸ್ ಟೀಸರ್ ಆರಂಭದಲ್ಲಿ ಚಿಕ್ಕ ಮಕ್ಕಳೇ ಇದರಿಂದ ದೂರ ಇರಿ, ಪೋಷಕರೇ ನಿಮ್ಮ ಮಕ್ಕಳು ಇದರಿಂದ ದೂರವಿದ್ದಾರೆಯೇ ಎಂಬುದನ್ನ ಖಚಿತಪಡಿಸಿಕೊಳ್ಳಿ, ಮುತ್ತಜ್ಜಿ ಮುತ್ತಜ್ಜಿಯರೇ ನಿಮ್ಮ ಮೊಮ್ಮಕ್ಕಳು ದೂರ ಇದ್ದಾರಾ ಅಂತ ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ ಸ್ವಂತ ಜವಾಬ್ದಾರಿಯ ಮೇಲೆ ನೋಡಿ ಅಂತ ಬರೆಯಲಾಗಿದೆ. ಟೀಸರ್ ಸಖತ್ ಬೋಲ್ಡ್ ಆಗಿದೆ ಎಂಬ ಕಾರಣಕ್ಕೆ ಈ ರೀತಿಯ ಡಿಸ್ಕ್ಲೈಮರ್ ಕೊಡಲಾಗಿದೆ. ಇದರ ಜೊತೆಗೆ ವಿವಾದದಿಂದ ತಪ್ಪಿಸಿಕೊಳ್ಳುವ ಒಂದು ಪ್ಲಾನ್ ಕೂಡ ಇದರಲ್ಲಿದೆ. ಹೌದು, ಯಶ್ ಫ್ಯಾನ್ಸ್ ಹಾಗೂ ಸಿನಿ ಪ್ರೇಮಿಗಳು ಈ ವಿಲಕ್ಷಣ ಎಚ್ಚರಿಕೆಯ ಹಿಂದಿನ ಅಸಲಿ ಕಾರಣಗಳೇನು ಅಂತ ಪತ್ತೆ ಹಚ್ಚಿದ್ದಾರೆ. ಈ ಚಿತ್ರದ ಶೀರ್ಷಿಕೆಯೇ ಎ ಫೆರಿ ಟೇಲ್ ಫಾರ್ ಗ್ರೋನ್ ಅಪ್ಸ್, ದೊಡ್ಡವರಿಗಾಗಿ ಒಂದು ಕಾಲ್ಪನಿಕ ಕತೆ ಎಂಬುದಾಗಿದೆ. ಚಿತ್ರದಲ್ಲಿ ಅತಿಯಾದ ಹಿಂಸಾಚಾರ ಹಾಗೂ ಬೋಲ್ಡ್ ಕಂಟೆಂಟ್ ಇರಲಿದ್ದು ಇದು ಕೇವಲ ವಯಸ್ಕರಿಗೆ ಮಾತ್ರ ಸೀಮಿತವಾಗಿರಲಿದೆ ಎಂಬುದು ಚಿತ್ರತಂಡವೇ ನೇರವಾಗಿ ಸೂಚನೆ ನೀಡಿದೆ. ಇನ್ನು ಟಾಕ್ಸಿಕ್ ಸಿನಿಮಾದ ಆರಂಭಿಕ ಕಂಟೆಂಟ್ ಬಿಡುಗಡೆಯಾದಾಗ ಅದರಲ್ಲಿನ ಕೆಲವು ತೀವ್ರವಾದ ಬೋಲ್ಡ್ ದೃಶ್ಯಗಳ ವಿರುದ್ಧ ಮಹಿಳಾ ಸಂಘಟನೆಗಳು ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ವು.
ಮೊದಲೇ ಎಚ್ಚರಿಕೆ ಕೊಟ್ಟಿದ್ರೆ ನಾವು ಮಕ್ಕಳ ಎದುರು ಟೀಸರ್ ಓಪನ್ ಮಾಡ್ತಾ ಇರಲಿಲ್ಲ ಎಂಬ ಹೇಳಿಕೆಗಳು ಕೂಡ ಬಂದಿದ್ವು. ಈ ಹಿನ್ನೆಲೆಯಲ್ಲಿ ಚಿತ್ರತಂಡವು ಮುಂದೆ ಎದುರಾಗಬಹುದಾದ ಯಾವುದೇ ಸೆನ್ಸಾರ್ ಅಥವಾ ಕಾನೂನು ವಿವಾದಗಳಿಂದ ಬಚಾವಾಗಲು ಮೊದಲೇ ಈ ರೀತಿಯ ಸ್ಪಷ್ಟ ಎಚ್ಚರಿಕೆಯನ್ನ ನೀಡಿದೆ ಅಂತ ನೆಟ್ಟಿಗರು ವಿಶ್ಲೇಷಿಸುತ್ತಿದ್ದಾರೆ. ಹೌದು, ಹೊಸ ಪ್ರೋಮೋದಲ್ಲಿ ನಟ ಯಶ್ ಅವರು ನಟಿಯರ ಜೊತೆ ಆಕ್ಷನ್ ಹಾಗೂ ರೊಮ್ಯಾನ್ಸ್ ಮಾಡುವ ದೃಶ್ಯ ಇದೆ. ಕೆಲವು ಅತ್ಯಂತ ಬೋಲ್ಡ್ ಇಂಗ್ಲಿಷ್ ಸಂಭಾಷಣೆಗಳು ಇರುವುದರಿಂದ ಮಕ್ಕಳನ್ನ ಇದರಿಂದ ದೂರ ಇಡುವಂತೆ ಖಡಕ್ ಆಗಿ ಹೇಳಲಾಗಿದೆ. ಹಲವು ಬಾರಿ ಮುಂದೂಡಲ್ಪಟ್ಟಿದ್ದ ಟಾಕ್ಸಿಕ್ ಚಿತ್ರದ ಅಧಿಕೃತ ಬಿಡುಗಡೆ ದಿನಾಂಕವನ್ನ ಚಿತ್ರತಂಡ ಇತ್ತೀಚೆಗಷ್ಟೇ ಪ್ರಕಟಣೆ ಮಾಡಿದೆ. ಈ ಹೈ ಬಜೆಟ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಸ್ಟ್ 26ರಂದು ಪ್ರಪಂಚದಾದ್ಯಂತ ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅದ್ದೂರಿಯಾಗಿ ತೆರೆಗೆ ಬರಲಿದೆ. ಚಿತ್ರದಲ್ಲಿ ಯಶ್ ಜೊತೆಗೆ ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ದೀಪಾವಳಿ ಸಂಭ್ರಮದಲ್ಲಿ ರಾಮಾಯಣ ಸಿನಿಮಾ ವಿಶ್ವದಾದ್ಯಂತ ತೆರೆಗೆ ಬರಲು ಸಜ್ಜಾಗಿದೆ. ನಿತೀಶ್ ತಿವಾರಿ ನಿರ್ದೇಶನದ ಚಿತ್ರದಲ್ಲಿ ರಣಬೀರ್ ಕಪೂರ್, ಯಶ್ ಹಾಗೂ ಸಾಯಿ ಪಲ್ಲವಿ ಸೇರಿ ದೊಡ್ಡ ತಾರಾಗಣವೇ ಇದೆ. 4,000 ಕೋಟಿ ಬಜೆಟ್ನಲ್ಲಿ 2 ಭಾಗಗಳಾಗಿ ಸಿನಿಮಾ ಬಿಡುಗಡೆಯಾಗಲಿದೆ. ಲಾಸ್ ಏಂಜಲೀಸ್ನಲ್ಲಿ ಟ್ರೈಲರ್ ರಿಲೀಸ್ ಮಾಡುವ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಈ ಕುರಿತಾಗಿ ಒಂದು ಸ್ಟೋರಿ ಎಲ್ಲಿದೆ. ಟಾಕ್ಸಿಕ್ಗೂ ಮುನ್ನ ರಾಮಾಯಣ ಟ್ರೈಲರ್ ಲಾಂಚ್, ವೇದಿಕೆ ಫಿಕ್ಸ್. ವಾಲ್ಮೀಕಿ ರಾಮಾಯಣ ಕಾವ್ಯ ಆಧರಿಸಿ ಚಿತ್ರವನ್ನ ತೆರೆಗೆ ತರಲಾಗ್ತಾ ಇದೆ. ಹಾಲಿವುಡ್ ತಜ್ಞರು ಚಿತ್ರಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ. ಹಾಲಿವುಡ್ ಮಂದಿಗೂ ನಮ್ಮ ರಾಮಾಯಣ ಕಥೆಯನ್ನ ತೋರಿಸಬೇಕು ಎನ್ನುವ ಕಾರಣಕ್ಕೆ ನಿರ್ಮಿಸುತ್ತಿರುವ ಅದ್ದೂರಿ ಸಿನಿಮಾ ಇದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್ ಹಾಗೂ ರಿಲೀಸ್ ಪ್ಲಾನ್ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಕೆಲ ಕಂಟೆಂಟ್ ಕ್ರಿಯೇಟರ್ಸ್ ಕರೆಸಿ ಚಿತ್ರದ ಕೆಲ ದೃಶ್ಯಗಳನ್ನ ಪ್ರದರ್ಶನ ಮಾಡಿದ್ರು. ಹೌದು, ಲಾಸ್ ವೇಗಾಸ್ನಲ್ಲಿ ನಡೆದ ಸಿನಿಮಾಕಾನ್ ಸಮಾವೇಶದಲ್ಲಿ ಯಶ್ ಹಾಗೂ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಭಾಗಿಯಾಗಿ ರಾಮಾಯಣ ಸಿನಿಮಾ ಪ್ರಚಾರ ಮಾಡಿ ಬಂದಿದ್ರು. ಈಗಾಗಲೇ ಶ್ರೀರಾಮನಾಗಿ ರಣಬೀರ್ ಕಪೂರ್ ಪಾತ್ರ ಪರಿಚಯದ ಟೀಸರ್ ಬಿಡುಗಡೆಯಾಗಿದೆ. ಅದೇ ರೀತಿ ರಾವಣನಾಗಿ ಯಶ್ ಟೀಸರ್ ಬರ್ತಾ ಇದೆ ಎಂಬುದು ನಿರೀಕ್ಷಿಸಲಾಗಿತ್ತು. ಆದ್ರೆ 4 ತಿಂಗಳು ಮುನ್ನ ಹಾಲಿವುಡ್ ಚಿತ್ರಗಳ ರೀತಿ ಟ್ರೈಲರ್ ರಿಲೀಸ್ ಪ್ಲಾನ್ ನಡೀತಾ ಇದೆ. ಲಾಸ್ ಏಂಜಲೀಸ್ನಲ್ಲಿ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಿ ಜುಲೈ 14ರಂದು ಟ್ರೈಲರ್ ಅನಾವರಣ ಮಾಡುತ್ತಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಗಬೇಕಿದೆ. ಇನ್ನು ಭಾರತೀಯ ಚಿತ್ರರಂಗದಲ್ಲಿಯೇ ಬಹಳ ಅದ್ದೂರಿ ಸಿನಿಮಾ ಇದಾಗಿದೆ. ಮೊದಲ ಭಾಗ ಈ ವರ್ಷ ದೀಪಾವಳಿಗೆ ತೆರೆಗೆ ಬಂದ್ರೆ, 2ನೇ ಭಾಗ ಮುಂದಿನ ವರ್ಷ ಬೆಳಕಿನ ಹಬ್ಬಕ್ಕೆ ಪ್ರೇಕ್ಷಕರ ಮುಂದೆ ಬರಲಿದೆ. ಮಂಡೋದರಿಯಾಗಿ ಕಾಜಲ್ ಅಗರ್ವಾಲ್, ಲಕ್ಷ್ಮಣನಾಗಿ ರವಿ ದುಬೆ, ಹನುಮಂತನಾಗಿ ಸನ್ನಿ ಡಿಯೋಲ್ ನಟಿಸಿದ್ದಾರೆ. ಇನ್ನುಳಿದಂತೆ ದೊಡ್ಡ ತಾರಾಂಗಣ ಚಿತ್ರದಲ್ಲಿದೆ. ವಿಶ್ವದಾದ್ಯಂತ ದೊಡ್ಡದಾಗಿ ಸಿನಿಮಾ ರಿಲೀಸ್ ಆಗಲಿದ್ದು, ಅದಕ್ಕೆ ತಕ್ಕಂತೆ ಪ್ರಮೋಷನ್ ಪ್ಲಾನ್ ಶುರುವಾಗಿದೆ. ಹೌದು, ಲಾಸ್ ಏಂಜಲೀಸ್ನಲ್ಲಿ ನಡೆದ ರಾಮಾಯಣ ಸಿನಿಮಾ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ಯಶ್, ರಣಬೀರ್ ಕಪೂರ್, ಸಾಯಿ ಪಲ್ಲವಿ ಭಾಗವಹಿಸುವ ನಿರೀಕ್ಷೆ ಇದೆ. ಇದನ್ನ ಬಾಲಿವುಡ್ ಸಿನಿಮಾ ಅಥವಾ ಭಾರತದ ಸಿನಿಮಾ ಎನ್ನುವುದಕ್ಕಿಂತ ಪ್ಯಾನ್ ವರ್ಲ್ಡ್ ಸಿನಿಮಾ ಎನ್ನುವಂತೆ ಭಾವಿಸಲಾಗ್ತಾ ಇದೆ. ಅದೇ ಕಾರಣಕ್ಕೆ ಲಾಸ್ ಏಂಜಲೀಸ್ನಲ್ಲಿ ಮಾಧ್ಯಮಗಳಿಗೆ ಮೊದಲು ಟೀಸರ್ ಪ್ರದರ್ಶನ ಮಾಡಿದ್ರು. ಅಲ್ಲಿನ ಮಾಧ್ಯಮಗಳ ಜೊತೆ ನಿರ್ದೇಶಕ ನಿತೀಶ್ ತಿವಾರಿ ಹಾಗೂ ನಟ ರಣಬೀರ್ ಕಪೂರ್ ಮಾತನಾಡಿ ಬಂದಿದ್ರು. ಬಳಿಕ ಸಿನಿಮಾಕಾನ್ ಸಮಾವೇಶಕ್ಕೆ ಯಶ್, ನಮಿತ್ ಹೋಗಿದ್ರು. ಅನಿಮಲ್ ಬಳಿಕ ರಣಬೀರ್ ನಟನೆಯ ಯಾವುದೇ ಸಿನಿಮಾ ತೆರೆಗೆ ಬಂದಿಲ್ಲ. ಆ ಚಿತ್ರದಲ್ಲಿ ಸಿಕ್ಕಾಪಟ್ಟೆ ಬೋಲ್ಡ್ ಅವತಾರದಲ್ಲಿ ರಣಬೀರ್ ಅಬ್ಬರಿಸಿದ್ರು. ಇದೀಗ ಶ್ರೀರಾಮನಾಗಿ ಹೇಗೆ ಗಮನ ಸೆಳೆಯುತ್ತಾರೆ ಎನ್ನುವುದು ಕಾದು ನೋಡಬೇಕಿದೆ. ಈಗಾಗಲೇ ಸಾಕಷ್ಟು ಧಾರಾವಾಹಿ ಸಿನಿಮಾಗಳಲ್ಲಿ ಶ್ರೀರಾಮನ ಚರಿತೆಯನ್ನ ಕಟ್ಟಿಕೊಡಲಾಗಿದೆ. ಅದನ್ನೆಲ್ಲ ಮೀರಿ ಈ ಚಿತ್ರದಲ್ಲಿ ಹೇಗೆ ಕತೆ ಹೇಳಲಿದ್ದಾರೆ, ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಸಿನಿಮಾವನ್ನ ಹೇಗೆ ತೆರೆಗೆ ತರುತ್ತಾರೆ ಎನ್ನುವ ನಿರೀಕ್ಷೆ ಇದೆ. ಹೌದು, ಯಶ್ ಅಭಿಮಾನಿಗಳಿಗಂತೂ ಡಬಲ್ ಧಮಾಕ. ಸರಿಯಾಗಿ 2 ತಿಂಗಳ ಅಂತರದಲ್ಲಿ ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರಗಳು ತೆರೆಗೆ ಬರಲಿವೆ. ಒಟ್ಟೊಟ್ಟಿಗೆ ಯಶ್ 2 ಸಿನಿಮಾಗಳ ಪ್ರಚಾರ ಮಾಡಲಿದ್ದಾರೆ. ಟೀಸರ್, ಟ್ರೈಲರ್, ಸಾಂಗ್ ಅಂತ ಮುಂದಿನ 4 ತಿಂಗಳು ಅಭಿಮಾನಿಗಳಿಗೆ ಹಬ್ಬವೇ ಸರಿ. ಫಿಲ್ಮ್ ಬ್ಯೂರೋ ರವಿಕುಮಾರ್ ಸರ್ವಿ. ಇದಾಗಿತ್ತು ಇಂದಿನ ಸಿನಿಮಾ ಅಪ್ಡೇಟ್ಸ್. ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.